ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ನ NRI ವೀಕ್ಷಕರಿಗಾಗಿನೇ ಇರೋ ವಿಶೇಷ ಕಾರ್ಯಕ್ರಮ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈ ವಾರವು ಜಗತ್ತಿನ ಕಣ್ಣು ಮಿಡಲ್ ಈಸ್ಟ್ ಯುದ್ಧದ ಮೇಲೇನೆ ಇದೆ. ಯುದ್ಧದ ಭೀತಿಯಿಂದ ಗಲ್ಫ್ ರಾಷ್ಟ್ರಗಳಲ್ಲಿರೋ 23,000 ಸ್ಟೂಡೆಂಟ್ಸ್ನ ಅವರ ಬೋರ್ಡ್ ಎಕ್ಸಾಮ್ಸ್ ರದ್ದಾಗಿದೆ. ಭಾರತದಲ್ಲಿ ಸಿಲುಕಿರೋ ವಿದೇಶಿಗರಿಗೆ ನಮ್ಮ ಸರ್ಕಾರ ಒಂದು ದೊಡ್ಡ ರಿಲೀಫ್ ಅನ್ನ ಕೂಡ ಕೊಟ್ಟಿದೆ. ಇನ್ನೊಂದ್ ಕಡೆ ಇರಾನ್ ಯುದ್ಧದಿಂದ ಯುರೋಪ್ಗೆ ಹೊಸ ಮೈಗ್ರೇಷನ್ ಕ್ರೈಸಿಸ್ ಶುರುವಾಗೋ ಆತಂಕ ಎದುರಾಗಿದೆ. ಇದೇ ಹೊತ್ತಲ್ಲಿ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ಗೆ ಬರೋಬ್ಬರಿ 134 ವರ್ಷ ಕಾಯಬೇಕು ಅನ್ನೋ ಆಘಾತಕಾರಿ ರಿಪೋರ್ಟ್ ಬಂದಿದೆ. ಆದರೆ ಚೈನಾ, ನೇಪಾಳ್ನಲ್ಲಿರೋ NRIಗಳಿಗೆ ಮತ್ತು ಫಿನ್ಲ್ಯಾಂಡ್ಗೆ ಹೋಗೋರಿಗೆ ಗುಡ್ ನ್ಯೂಸ್ ಕೂಡ ಇದೆ. ಬನ್ನಿ, ಯುದ್ಧದ ಅಪ್ಡೇಟ್ಸ್ NRIಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸೇರಿದ ಹಾಗೆ ಎಲ್ಲ ದೇಶ ವಿದೇಶದ NRI ಸುದ್ದಿಯನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮೊದಲನೇ ಸುದ್ದಿ ಗಲ್ಫೆ. ಆಫ್ ಕೋರ್ಸ್ ಈ ಟೈಮ್ನಲ್ಲಿ ಗಲ್ಫ್ ಬಿಟ್ಟು ಬೇರೆ ಎಲ್ಲಿಗೆ ಹೋಗೋಣ. ಫಸ್ಟ್ಗೆ ಇರಾನ್ ಕದನದಿಂದಾಗಿ ಗಲ್ಫ್ ರಾಷ್ಟ್ರಗಳಲ್ಲಿರೋ ಭಾರತೀಯ ವಿದ್ಯಾರ್ಥಿಗಳಿಗೆ ಭಾರಿ ಸಂಕಟ. ಭದ್ರತಾ ಕಾರಣಕ್ಕೆ UAE, ಸೌದಿ, ಕತರ್, ಒಮಾನ್, ಕುವೈತ್, ಇರಾನ್ ಮತ್ತು ಬಹ್ರೇನ್ನಲ್ಲಿದ್ದ ಬರೋಬ್ಬರಿ 23,000 ವಿದ್ಯಾರ್ಥಿಗಳ CBSE ಬೋರ್ಡ್ ಪರೀಕ್ಷೆಗಳನ್ನು ಈಗ ದಿಢೀರ್ ರದ್ದುಗೊಳಿಸಲಾಗಿದೆ. ಮಾರ್ಚ್ 16ರಿಂದ ಏಪ್ರಿಲ್ 10ರವರೆಗೆ ನಡೀಬೇಕಾಗಿದ್ದ 10th ಮತ್ತು 12th ಪರೀಕ್ಷೆಗಳು ಕಂಪ್ಲೀಟ್ ಕ್ಯಾನ್ಸಲ್ ಆಗಿವೆ. ಸದ್ಯ ವಿದ್ಯಾರ್ಥಿಗಳಿಗೆ ಕೇವಲ ಪ್ರೀ ಬೋರ್ಡ್ ಮಾರ್ಕ್ಸ್ ಅನ್ನೇ ಫೈನಲ್ ಅಂತ ಕನ್ಸಿಡರ್ ಮಾಡ್ತಾರಾ ಅನ್ನೋ ಆತಂಕ ಸಾವಿರಾರು ಪೋಷಕರಲ್ಲಿ ಶುರುವಾಗಿದೆ. ಈ ಬಗ್ಗೆ ಶಿಕ್ಷಣ ಸಚಿವಾಲಯದ ಜೊತೆಗೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ಸೂಕ್ತ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ವಿದೇಶಾಂಗ ಸಚಿವಾಲಯ ಭರವಸೆ ಕೊಟ್ಟಿದೆ. ಅಮೆರಿಕ ಇರಾನ್ ಯುದ್ಧದಿಂದಾಗಿ ಗಲ್ಫ್ ರಾಷ್ಟ್ರಗಳಿಂದ ಬರೋಬ್ಬರಿ 2.6 ಲಕ್ಷ ಭಾರತೀಯರು ಸೇಫ್ ಆಗಿ ತಾಯ್ನಾಡಿಗೆ ಮರಳಿದ್ದಾರೆ. ಫೆಬ್ರವರಿ 28ರಿಂದ ಇಲ್ಲಿವರೆಗೆ ಇಷ್ಟು ಜನ ವಾಪಸ್ ಬಂದಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಇರಾನ್ನಲ್ಲಿ ಈಗಲೂ ಸುಮಾರು 1,000 ಭಾರತೀಯರಿದ್ದು ಅವರೆಲ್ಲ ಸೇಫ್ ಆಗಿದ್ದಾರೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಇದೇ ವೇಳೆ ದುಬೈ ಏರ್ಪೋರ್ಟ್ ನಿಧಾನವಾಗಿ ನಾರ್ಮಲ್ ಸ್ಥಿತಿಗೆ ಮರಳುತ್ತಾ ಇದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮತ್ತು ಇಂಡಿಗೋ ವೆಸ್ಟ್ ಏಷ್ಯಾ ಕಡೆಗೆ ಮತ್ತೆ ಫ್ಲೈಟ್ ಆಪರೇಷನ್ ಶುರು ಮಾಡಿವೆ. ಇನ್ನು ಇರಾನ್ ಯುದ್ಧದ ಟೆನ್ಷನ್ ನಿಂದಾಗಿ ಸೇಫ್ಟಿಗೋಸ್ಕರ ದುಬೈ ಬಿಟ್ಟು ತಮ್ಮ ರಾಷ್ಟ್ರಗಳಿಗೆ ವಲಸೆ ಹೋಗ್ತಿರೋ ಎಕ್ಸ್ಪ್ಯಾಟ್ಸ್ಗೆ UAE ಸರ್ಕಾರ ದೊಡ್ಡ ರಿಲೀಫ್ ಕೊಡ್ತಾ ಇದೆ. ದುಬೈನಲ್ಲಿ ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಸಿಗಬೇಕು ಅಂದ್ರೆ ವರ್ಷದಲ್ಲಿ ಕನಿಷ್ಠ 183 ದಿನ ಅಲ್ಲೇ ಇರಬೇಕು ಅನ್ನೋ ರೂಲ್ಸ್ ಇತ್ತು. ಆದ್ರೆ ಈಗ ಯುದ್ಧದ ಭೀತಿಯಿಂದ ಊರು ಬಿಟ್ಟಿರೋರಿಗೆ ಈ ನಿಯಮವನ್ನ ಸಡಿಲಿಕೆ ಮಾಡೋಕೆ ಮುಂದಾಗಿದೆ. ಯುದ್ಧದ ಕಾರಣದಿಂದ ಹೆಚ್ಚು ದಿನ ಹೊರಗಡೆ ಇದ್ರೂ ಕೂಡ ಟ್ಯಾಕ್ಸ್ ಫ್ರೀ ಸ್ಟೇಟಸ್ ಅನ್ನ ಕ್ಯಾನ್ಸಲ್ ಮಾಡಲ್ಲ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಇನ್ನು ಇರಾನ್ ಯುದ್ಧದಿಂದಾಗಿ ಫ್ಲೈಟ್ ಇಲ್ಲದೆ ಭಾರತದಲ್ಲಿ ಸಿಕ್ಕಾಕೊಂಡಿರೋ ವಿದೇಶಿಗರಿಗೆ ನಮ್ಮ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಮಾರ್ಚ್ 28ರ ನಂತರ ಭಾರತದಲ್ಲಿ ಓವರ್ ಸ್ಟೇ ಆದ್ರೆ ಯಾವುದೇ ಶುಲ್ಕ ಇಲ್ಲದೆ 1 ತಿಂಗಳ ಕಾಲ ವೀಸಾ ವಿಸ್ತರಣೆ ಮಾಡ್ತಾ ಇದೆ. FRRO ಕಚೇರಿ ಮೂಲಕ ಉಚಿತವಾಗಿ ಎಕ್ಸಿಟ್ ಪರ್ಮಿಟ್ ಕೊಡಲಾಗ್ತಿದೆ. ಫ್ಲೈಟ್ ಡೈವರ್ಟ್ ಆಗಿ ದಿಢೀರ್ ಭಾರತಕ್ಕೆ ಬಂದವರಿಗೂ ದಂಡ ಇಲ್ಲದೆ ಟೆಂಪರರಿ ಲ್ಯಾಂಡಿಂಗ್ ಪರ್ಮಿಟ್ ಕೊಡ್ತಾ ಇದ್ದಾರೆ. ಇನ್ನು ಇರಾನ್ ಯುದ್ಧ ದಿನೇ ದಿನೇ ಜೋರಾಗ್ತಾನೆ ಇದೆ. ಇದರಿಂದ ಈಗ ಯುರೋಪಿಯನ್ ರಾಷ್ಟ್ರಗಳಿಗೆ ಹೊಸದೊಂದು ಟೆನ್ಷನ್ ಶುರುವಾಗಿದೆ. ಅದೇನು ಅಂದ್ರೆ ಮೈಗ್ರೇಷನ್ ಕ್ರೈಸಿಸ್. ಈ ಯುದ್ಧ ಹೀಗೆ ಮುಂದುವರೆದ್ರೆ ಇರಾನ್ನಿಂದ ಲಕ್ಷಾಂತರ ಜನ ಯುರೋಪ್ ಕಡೆಗೆ ನುಗ್ಗಬಹುದು ಅನ್ನೋ ಭಯ ಅಧಿಕಾರಿಗಳಿಗೆ ಶುರುವಾಗಿದೆ. ಈ ಹಿಂದೆ ಸಿರಿಯಾ ಯುದ್ಧದ ಟೈಮ್ನಲ್ಲಿ ಯುರೋಪ್ಗೆ ಲಕ್ಷಾಂತರ ರೆಫ್ಯೂಜೀಸ್ ಬಂದಿದ್ರು. ಜನ ಟರ್ಕಿ ಮಾರ್ಗವನ್ನು ಬಳಸ್ತಾ ಇದ್ರಿಂದ ಟರ್ಕಿ ಅಧಿಕಾರಿಗಳೊಂದಿಗೂ ಇದನ್ನು ತಪ್ಪಿಸೋಕೆ ಮಾತುಕತೆ ನಡೆಸಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಜಗತ್ತಲ್ಲಿ ಆಗ್ತಿರೋದೆಲ್ಲ ನೋಡ್ತಾ ಇದ್ರೆ ಲೈಫ್ ಎಷ್ಟು ಅನ್ಸರ್ಟನ್ ಅಂತ ಅನ್ಸುತ್ತೆ. ನೀವು ವಿದೇಶದಲ್ಲಿ ಕಷ್ಟಪಟ್ಟು ದುಡಿಯೋದೇ ಫ್ಯಾಮಿಲಿಗೋಸ್ಕರ, ಅವ್ರಿಗೊಂದು ಸೇಫ್ಟಿ ನೆಟ್ ಇರಲೇಬೇಕಲ್ವಾ? ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು. ಇಲ್ಲಿ ಪ್ರೀಮಿಯಂ ಕೂಡ US UAEಗಿಂತ 50% ಕಮ್ಮಿ. ಅಂದ್ರೆ ತಿಂಗಳಿಗೆ 679 ರೂಪಾಯಿನಿಂದ ಶುರುವಾಗುತ್ತೆ. 679 ರೂಪಾಯಿ ಅಂದ್ರೆ ಎಷ್ಟು? ಇವತ್ತಿನ ಕನ್ವರ್ಷನ್ ರೇಟ್ ನಲ್ಲಿ $6, $7, $8 ಮ್ಯಾಕ್ಸಿಮಮ್ 5 ಕೋಟಿ ರೂಪಾಯಿವರೆಗೂ ಕವರೇಜ್ ಸಿಗುತ್ತೆ. 99 ವರ್ಷದವರೆಗೂ ಪ್ರೊಟೆಕ್ಷನ್ ಕೂಡ ಇರುತ್ತೆ. ದುರದೃಷ್ಟವಶಾತ್ ಕ್ಲೇಮ್ ಮಾಡೋ ಸನ್ನಿವೇಶ ಬಂತು ಅಂದ್ರೆ ದುಡ್ಡು ಡೈರೆಕ್ಟ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಲಂಪ್ಸಮ್ ಅಮೌಂಟ್ ನಿಮ್ಮ ಫ್ಯಾಮಿಲಿಗೆ, ನೀವು 1 ಕೋಟಿಗೆ ಮಾಡಿದ್ರೆ 1 ಕೋಟಿ, 2 ಕೋಟಿಗೆ ಮಾಡಿದ್ರೆ 2 ಕೋಟಿ, ಅಷ್ಟು ಏನು ಕವರೇಜ್ ಕೊಟ್ಟಿರ್ತೀರಿ ಟರ್ಮ್ ಇನ್ಶೂರೆನ್ಸ್ದು, ಅಷ್ಟು ನೇರವಾಗಿ ನಿಮ್ಮ ಫ್ಯಾಮಿಲಿಗೆ ಅಥವಾ NRE ಅಕೌಂಟ್ಗೆ ಟ್ಯಾಕ್ಸ್ ಫ್ರೀ ಆಗಿ ಸೇರುತ್ತೆ. ವಿಡಿಯೋ ಕಾಲ್ನಲ್ಲೇ ಮೆಡಿಕಲ್ಸ್ ಆಗುತ್ತೆ. ಇಂಡಿಯಾಗೂ ಬರೋ ಅವಶ್ಯಕತೆ ಇರೋದಿಲ್ಲ. ಸೊ ಯಾರಾದ್ರೂ ಇನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ NRIಗಳು, ವಿದೇಶದಲ್ಲಿ ದುಡಿತಾ ಇರೋ ಭಾರತೀಯರು, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೂಲಕ ಬೆಸ್ಟ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ NRI ಟರ್ಮ್ ಪ್ಲಾನ್ಗಳನ್ನು ಮಾಡಿಸೋ ಮೂಲಕ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು, ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋಕೆ ಸ್ಟೆಪ್ಸ್ ತಗೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಉಳಿದ NRI ಸ್ಪೆಸಿಫಿಕ್
ಮುಖ್ಯವಾಗಿರೋ ಸುದ್ದಿಗಳ ಕಡೆಗೆ. ಈಗ ಅಮೆರಿಕದ ಕಡೆಗೆ ಬರೋಣ. ಅಲ್ಲಿ H-1B ವೀಸಾ ನಿಯಮದ ಬಗ್ಗೆ ಸಂಸತ್ನಲ್ಲಿ ಪ್ರಮುಖ ಬಿಲ್ ಮಂಡನೆಯಾಗಿದೆ. ಕಳೆದ ವರ್ಷ ಟ್ರಂಪ್ ತಂದಿದ್ದ ಬರೋಬ್ಬರಿ $1 ಲಕ್ಷ ವೀಸಾ ಶುಲ್ಕವನ್ನ ಮನ್ನಾ ಮಾಡೋಕೆ ಬಿಲ್ ತರಲಾಗಿದೆ. ಈ ದುಬಾರಿ ಫೀಸ್ ನಿಂದ ಫಾರಿನ್ ಡಾಕ್ಟರ್ಸ್ ಮತ್ತು ನರ್ಸ್ಗಳನ್ನೇ ಹೆಚ್ಚು ನಂಬಿಕೊಂಡಿದ್ದ ಅಮೆರಿಕದ ಹಾಸ್ಪಿಟಲ್ಸ್ಗೆ ದೊಡ್ಡ ಹೊಡೆತ ಬಿದ್ದಿತ್ತು. ಇದನ್ನು ತಪ್ಪಿಸೋಕೆ ಈಗ ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಪಾರ್ಟಿಯ ಇಬ್ಬರೂ ಕಡೆಯವರು ಸೇರಿ ಒಂದು ಬೈಪಾರ್ಟಿಸನ್ ಬಿಲ್ ಅನ್ನ ಮಂಡಿಸಿದ್ದಾರೆ. ಆದರೆ ಅಮೆರಿಕದಲ್ಲಿ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪಡೆಯೋಕೆ ಭಾರತೀಯರು ಬರೋಬ್ಬರಿ 134 ವರ್ಷ ಕಾಯಬೇಕಾಗಿರೋ ದುಸ್ಥಿತಿ ಬಂದಿದೆ. ಇಮಿಗ್ರೇಷನ್ ನಿಯಮಗಳಲ್ಲಿರೋ ದೋಷದಿಂದ, ತಪ್ಪುಗಳಿಂದ ಈ ರೀತಿ ಆಗ್ತಾ ಇದೆ. ಭಾರತೀಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿರೋದ್ರಿಂದ 7% ಕೋಟಾ ಲಿಮಿಟ್ ದಾಟಿ ಈ ಬೃಹತ್ ಬ್ಯಾಕ್ಲಾಗ್ ಕ್ರಿಯೇಟ್ ಆಗಿದೆ. ಹಿಂಗೆ ಮುಂದುವರೆದ್ರೆ ಪರಿಸ್ಥಿತಿ ಗ್ರೀನ್ ಕಾರ್ಡ್ ಕೈ ಸೇರೋ ಮುನ್ನವೇ 4 ಲಕ್ಷ ಭಾರತೀಯರು ಮೃತಪಡ್ತಾರೆ ಅನ್ನೋ ಆತಂಕಕಾರಿ ರಿಪೋರ್ಟ್ ಹೊರಬಿದ್ದಿದೆ. ಆದ್ರೆ ಪಾಕಿಸ್ತಾನದವರಿಗೆ ಕೇವಲ 2 ವರ್ಷದಲ್ಲಿ ಗ್ರೀನ್ ಕಾರ್ಡ್ ಸಿಗ್ತಾ ಇದೆ ಅನ್ನೋದು ವಿಪರ್ಯಾಸ. ಆದ್ರೆ ಏಪ್ರಿಲ್ 2026 ವೀಸಾ ಬುಲೆಟಿನ್ ನಲ್ಲಿ ಭಾರತೀಯರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಸ್ನೇಹಿತರೆ. EB2 ಕ್ಯಾಟಗರಿಯ ಫೈನಲ್ ಆಕ್ಷನ್ ಡೇಟ್, ಹರಾಜು ಡೇಟ್ ಬರೋಬ್ಬರಿ 10 ತಿಂಗಳು ಜಂಪ್ ಆಗಿದೆ. ಜುಲೈ 15, 2014ಕ್ಕೆ ತಲುಪಿದೆ. ಇದರಿಂದ 2015ಕ್ಕೂ ಮುನ್ನ ಪ್ರಯಾರಿಟಿ ಡೇಟ್ ಇರೋರು ಈಗ USCISಗೆ ನೇರವಾಗಿ ಅರ್ಜಿಯನ್ನ ಹಾಕಬಹುದು. ಇನ್ನು ಅಮೆರಿಕಗೆ ಹೋಗೋರಿಗೆ ಟ್ರಂಪ್ ಸರ್ಕಾರ ವೀಸಾ ಬಾಂಡ್ ರೂಲ್ ಜಾರಿ ತಂದಿತ್ತು. B1 ಮತ್ತು B2 ವೀಸಾದಲ್ಲಿ ವಿಸಿಟ್ ಮಾಡೋರು ಬರೋಬ್ಬರಿ $15,000 ಡೆಪಾಸಿಟ್ ಇಡಬೇಕು. ಇದಕ್ಕೀಗ ಹೊಸದಾಗಿ 12 ದೇಶಗಳನ್ನ ಆಡ್ ಮಾಡಲಾಗಿದೆ. ಕಂಬೋಡಿಯಾ, ಇಥಿಯೋಪಿಯಾ ಸೇರಿ ಹಲವು ದೇಶಗಳನ್ನ ಲಿಸ್ಟ್ಗೆ ಸೇರಿಸಲಾಗಿದೆ. ಆದ್ರೆ ನಮ್ಮ ಇಂಡಿಯಾ ಈ ಲಿಸ್ಟ್ ನಲ್ಲಿ ಇಲ್ಲ ಅನ್ನೋದು ಸದ್ಯದ ರಿಲೀಫ್. ಏನು ಟ್ರಂಪ್ ಸರ್ಕಾರ ಅಕ್ರಮ ವಲಸಿಗರಿಗೆ ಮತ್ತೆ ಆಫರ್ ಕೊಟ್ಟಿದೆ. ಯಾರು ತಾವಾಗಿನೇ ಅಮೆರಿಕ ಬಿಟ್ಟು ಹೋಗ್ತಾರೋ ಅಂತವರಿಗೆ ಫ್ರೀ ಫ್ಲೈಟ್ ಟಿಕೆಟ್ ಜೊತೆಗೆ $2,600 ಅಂದ್ರೆ $2.25 ಲಕ್ಷ ಎಕ್ಸಿಟ್ ಬೋನಸ್ ಕೊಡ್ತೀವಿ, ತೊಲಗೋಕೆ ಬೋನಸ್ ಅಂತ ಹೇಳಿ ಅಕ್ರಮ ವಲಸಿಗರಿಗೆ ಅನ್ನೋದು ಟ್ರಂಪ್ರ ನಿಯಮ. ವಿಶೇಷ ಅಂದ್ರೆ ಈ ಜಾಹೀರಾತಿನಲ್ಲಿ ತಾಜ್ ಮಹಲ್ ಫೋಟೋ ಬಳಸಿ ಭಾರತೀಯರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹೋಗಿ ವಾಪಸ್ ನಿಮ್ಮೂರಿಗೆ ಬಹುಮಾನ ಕೊಡ್ತೀವಿ ಅಂತ. ಅಗೇನ್ ಇದು ಲೀಗಲ್ ಆಗಿ ಹೋಗಿರೋ ನಮ್ಮ ಟ್ಯಾಲೆಂಟೆಡ್ ಇಂಡಿಯನ್ ಡಯಾಸ್ಪೋರ್ ಆಗಲ್ಲ. ಇದು ಅಕ್ರಮವಾಗಿ ಅಮೆರಿಕದ ಬೇಲಿಯನ್ನ ಹಾರಿರೋರಿಗೆ, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಇಲ್ಲಿಗಲ್ ಆಗಿ ಹೋಗಿರೋರಿಗೆ. ಏನು ಅಮೆರಿಕದ ಸಿಟಿಸನ್ಶಿಪ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ರೆ ಮೊದಲು $2,350 ಕಟ್ಟಬೇಕಾಗಿತ್ತು. ಆದ್ರೆ ಈಗ ಈ ಶುಲ್ಕವನ್ನ 80% ಡೌನ್ ಮಾಡಿ ಬರೀ $450ಗೆ ಇಳಿಸಿದ್ದಾರೆ. ಅನಿವಾಸಿ ಅಮೆರಿಕನ್ನರು ಬೇರೆ ರಾಷ್ಟ್ರದಲ್ಲಿದ್ರು ಕೂಡ ಅಮೆರಿಕಗೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ FATCA ನಿಯಮದಿಂದ ಬೇಸತ್ತು ಪರುತ್ವವನ್ನ ಬಿಡ್ತಾ ಇದ್ದಾರೆ. ಇನ್ನು ಅಮೆರಿಕದಲ್ಲಿ ಭಾರತೀಯ ಮೂಲದ ಇಬ್ಬರು, ಭಾಸ್ಕರ್ ಮತ್ತು ಅರುಣ್ ಸವಾನಿ, ಭಾರಿ ವಂಚನೆ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ನಕಲಿ H-1B ವೀಸಾ ಮೂಲಕ ಜನರನ್ನ ಕರೆಸಿ ಅಮೆರಿಕದ ಹೆಲ್ತ್ ಪ್ರೋಗ್ರಾಮ್ ಮೆಡಿಕೇಡ್ಗೆ ಬರೋಬ್ಬರಿ $30 ಮಿಲಿಯನ್ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ. ಇವರಿಗೆ 400 ವರ್ಷಗಳಿಗೂ ಅಧಿಕ ಕಾಲ ಬೃಹತ್ ಜೈಲು ಶಿಕ್ಷೆ ಆಗಬಹುದು ಅನ್ನೋ ವರದಿಯಾಗಿದೆ. 400 ವರ್ಷಗಳಿಗೂ ಅಧಿಕ ಕಾಲ ಬದುಕಿರ್ಬೇಕಲ್ಲ ಇವರಿಗೆ. ಅಮೆರಿಕದಲ್ಲಿ ಒಂದು ವಿಚಿತ್ರ ಇದು. ಏನೋ ಕೆನಡಾದಲ್ಲಿ ಮತ್ತೊಂದು ದಾರುಣ ಘಟನೆಯಾಗಿದೆ. 22 ವರ್ಷದ ಬಿರಿಂದರ್ ಸಿಂಗ್ ಅನ್ನೋ ಭಾರತ ಮೂಲದ ಯುವಕನನ್ನ ನಡು ರಸ್ತೆಯಲ್ಲಿ ಶೂಟ್ ಮಾಡಿ ಕೊಲೆ ಮಾಡಲಾಗಿದೆ. ಮಾರ್ಚ್ 14ನೇ ತಾರೀಕು ಬಿರಿಂದರ್ ಫ್ರೆಂಡ್ಸ್ ಜೊತೆ ಕಾರ್ನಲ್ಲಿ ಹೋಗ್ತಿದ್ದಾಗ ಪಕ್ಕದಲ್ಲಿ ಬಂದ ಪಿಕಪ್ ಟ್ರಕ್ ನಲ್ಲಿದ್ದ ವ್ಯಕ್ತಿ ಈ ರೀತಿ ಶೂಟ್ ಮಾಡಿ ಎಸ್ಕೇಪ್ ಆಗಿರೋದು. 3 ವರ್ಷದ ಹಿಂದೆ ಕೆನಡಾಗೆ ಹೋಗಿದ್ದ ಈತ ರೀಸೆಂಟ್ ಆಗಿ ವರ್ಕ್ ಪರ್ಮಿಟ್ ಅನ್ನ ಪಡೆದಿದ್ರು. ಕೆನಡಾ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಕೆನಡಾಗೆ ಹೋಗಬೇಕು ಅಂತ ಹೇಳಿ ಕಾಯ್ತಿರೋರಿಗೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಇನ್ನೊಂದು ಶಾಕ್ ಕೂಡ ಇದೆ. ಅಕ್ಟೋಬರ್ 2025 ನಂತರ ಇದೇ ಫಸ್ಟ್ ಟೈಮ್ ಇಮಿಗ್ರೇಷನ್ ಬ್ಯಾಕ್ಲಾಗ್ 10 ಲಕ್ಷಕ್ಕಿಂತ ಕೆಳಗೆ ಇಳಿದಿದೆ. ವರ್ಕ್ ಪರ್ಮಿಟ್ ಮತ್ತು ಎಕ್ಸ್ಪ್ರೆಸ್ ಎಂಟ್ರಿ ಪ್ರಾಸೆಸಿಂಗ್ ಫಾಸ್ಟ್ ಆಗಿದೆ. ಆದ್ರೆ ಸ್ಟಡಿ ವೀಸಾಗೆ ಅಪ್ಲೈ ಮಾಡಿರೋ ಸ್ಟೂಡೆಂಟ್ಸ್ಗೆ ಮಾತ್ರ ಟೆನ್ಷನ್ ಶುರುವಾಗಿದೆ. ಬ್ಯಾಕ್ಲಾಗ್ 50% ಏರಿಕೆಯಾಗಿದೆ. ಆದ್ರೆ ಒಂದು ಬೇಸರದ ವಿಚಾರ ಕೂಡ ಏನು ಅಂತ ಹೇಳಿದ್ರೆ, ಕೆನಡಾದಲ್ಲಿ ಹೊಸ ರಿಪೋರ್ಟ್ ಪ್ರಕಾರ 2026-28 ಇಮಿಗ್ರೇಷನ್ ಪ್ಲಾನ್ ನಲ್ಲಿ ಕೆನಡಾಗೆ ಬರೋ ಟೆಂಪರರಿ ರೆಸಿಡೆಂಟ್ ಸ್ಟೂಡೆಂಟ್ಸ್ ವರ್ಕರ್ ಸಂಖ್ಯೆಯನ್ನ 43% ಕಟ್ ಮಾಡಲಾಗಿದೆ. 2026ರಲ್ಲಿ ಕೇವಲ 3.85 ಲಕ್ಷ ಜನರಿಗೆ ಮಾತ್ರ ಟೆಂಪರರಿ ವೀಸಾ ಸಿಗುತ್ತೆ. ಇನ್ನು ಪರ್ಮನೆಂಟ್ ರೆಸಿಡೆನ್ಸಿ PR ಕೂಡ ಮುಂದಿನ 3 ವರ್ಷಗಳ ಕಾಲ ಪ್ರತಿ ವರ್ಷ ಕೇವಲ 3.80 ಲಕ್ಷ ಜನರಿಗೆ ಮಾತ್ರ ಫಿಕ್ಸ್ ಮಾಡಿದ್ದಾರೆ. ಏನು ಭಾರತ ಸರ್ಕಾರ ಚೈನಾ, ನೇಪಾಳ್ ಮತ್ತು ಹಾಂಗ್ಕಾಂಗ್ ನಲ್ಲಿರೋ NRIಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಎಷ್ಟು ದಿನ ಪ್ರೆಸ್ ನೋಟ್ 3 ನಿಯಮದಿಂದ ಈ ದೇಶಗಳಲ್ಲಿರೋ NRIಗಳಿಗೆ ಭಾರತೀಯ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಈಗ ಆ ನಿಯಮ ಬದಲಾಯಿಸಿ ಅವರು ನೇರವಾಗಿ ಷೇರು ಮತ್ತು ESOPಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ ಪ್ರಮುಖ NRI ಸ್ಪೆಸಿಫಿಕ್ ಸುದ್ದಿಯನ್ನು ನಿಮಗೆ ಕ್ವಿಕ್ ಆಗಿ ತಲುಪಿಸುವಂತ ಪ್ರಯತ್ನ. ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ NRI ಟರ್ಮ್ ಪ್ಲಾನ್ಗಳಲ್ಲಿ ಆಸಕ್ತಿ ಇರೋರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಚೆಕ್ ಮಾಡಿ. ಭಾರತದೆಲ್ಲ ಟಾಪ್ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ಜಸ್ಟ್ $7-8ಗೆಲ್ಲ ನೀವು ನಿಮ್ಮ ಫ್ಯಾಮಿಲಿಗೆ ಕೋಟ್ಯಂತರ ರೂಪಾಯಿನ ಕವರೇಜ್ ಅನ್ನ ಒದಗಿಸಬಹುದು ಸ್ನೇಹಿತರೆ. ಸೊ ಇಂಟ್ರೆಸ್ಟ್ ಇದ್ರೆ ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತು ಪಿನ್ ಮಾಡಿರೋ ಕಮೆಂಟ್ ಅನ್ನು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ಮುಂದಿನ ವಾರ NRI ಕಾರ್ನರ್ ಮತ್ತೆ ಸಿಗೋಣ. ಮಸ್ಮಗ ಚಾನಲ್ ನೋಡ್ತಾ ಇರಿ. ನಮಸ್ತೆ.